ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವ ಭಾರತದ ಶಿಲ್ಪಿಗಳು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತ ಯಾದವ್. ವೀಕ್ಷಕರೇ, STPI ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಇದು ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಬರುವಂತಹ ಸ್ವಾಯತ್ತ ಸಂಸ್ಥೆಯಾಗಿದೆ. ದೇಶದಿಂದ ಸಾಫ್ಟ್ವೇರ್ ರಫ್ತನ್ನು ಹೆಚ್ಚಿಸುವ ಮೂಲ ಉದ್ದೇಶದಿಂದ ಸ್ಥಾಪನೆಯಾಗಿರುವ STPI ದೇಶದಾದ್ಯಂತ ತನ್ನ ಅಸ್ತಿತ್ವವನ್ನು ವಿಸ್ತರಿಸಿಕೊಂಡಿದೆ. ಒಟ್ಟಾರೆ ಭಾರತದಲ್ಲಿ 67 ಕೇಂದ್ರಗಳನ್ನು ಹೊಂದಿರುವ STPI ಕರ್ನಾಟಕದಲ್ಲಿ ಬೆಂಗಳೂರು, ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ದಾವಣಗೆರೆ ಸೇರಿದಂತೆ 6 ಉಪಕೇಂದ್ರಗಳನ್ನು ಹೊಂದಿದೆ. ಇನ್ನು ತಂತ್ರಜ್ಞಾನ ಆಧಾರಿತ ಉದ್ಯಮಶೀಲತೆಯನ್ನು ಇನ್ನಿತರ ನಗರಗಳಿಗೆ ವಿಸ್ತರಿಸೋದು ಇದರ ಮುಖ್ಯ ಉದ್ದೇಶವಾಗಿದೆ. ಕರ್ನಾಟಕ ಥ್ರೈವಿಂಗ್ ಡಿಜಿಟಲ್ ಲ್ಯಾಂಡ್ಸ್ಕೇಪ್ ಈ ನಿಟ್ಟಿನಲ್ಲಿ ಬಿಯಾಂಡ್ ಬೆಂಗಳೂರು ಮೂಲಕ STPIನಲ್ಲಿ ಮೈಸೂರು ಬ್ಲೂಸ್ ನಡೀತಾ ಇದೆ. ಏನಿದು ಮೈಸೂರು ಬ್ಲೂಸ್, ಯಾವೆಲ್ಲ ಸ್ಟಾರ್ಟಪ್ಗಳು ಇಲ್ಲಿ ಪಾಲ್ಗೊಳ್ತಾ ಇದೆ, ಇದೆಲ್ಲವನ್ನ ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, ನಮ್ಮ ಜೊತೆ ಈಗ ಕೆಡಮ್ ಮೈಸೂರು ಕ್ಲಸ್ಟರ್ನ ಕ್ಲಸ್ಟರ್ ಹೆಡ್ ಹಾಗೂ ಜನರಲ್ ಮ್ಯಾನೇಜರ್ ಆಗಿರುವ ಸುಧೀರ್ ಶಂಕರ್ ಅವರಿದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗೆಲ್ಲ ಸ್ಟಾರ್ಟ್ಅಪ್ಗಳ ಕಡೆ ಮುಖ ಮಾಡ್ತಾ ಇದ್ದಾರೆ. ಇನ್ನು ಕೆಡಮ್ ಕಡೆಯಿಂದ ಯಾವ ರೀತಿಯಾದಂತಹ ಸಪೋರ್ಟ್ ಸಿಗ್ತಾ ಇದೆ? ನಿಮ್ಮ ಕೆಡಮ್ನ ಉದ್ದೇಶ ಏನು? ಕೆಡಮ್ ಬಗ್ಗೆ ತಿಳಿಸ್ಕೊಡಿ. ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಅನ್ನೋದು ಒಂದು ಕರ್ನಾಟಕ ಸರ್ಕಾರದ ಸಹಕಾರದಲ್ಲಿ ಮತ್ತು ಕರ್ನಾಟಕ ಸರ್ಕಾರದ ಫಂಡಿಂಗಿಂದ ನಡೀತಾ ಇರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಇದು ಇಂಡಸ್ಟ್ರಿ ಮತ್ತು ಸರ್ಕಾರನ ಬಿ ಅ ಬ್ರಿಡ್ಜ್ ಬಿಟ್ವೀನ್ ದ ಗೌರ್ನಮೆಂಟ್ ಆ್ಯಂಡ್ ದ ಇಂಡಸ್ಟ್ರಿ ಅದನ್ನು ಅಚೀವ್ ಮಾಡೋದಕ್ಕೆ ಸ್ಥಾಪಿಸಿದಂಥ ಒಂದು ಸಂಸ್ಥೆ ಆಗಿರುತ್ತೆ. ಈ ಸಂಸ್ಥೆನಲ್ಲಿ ಇಂಡಸ್ಟ್ರಿನೇ ಮೆಜಾರಿಟಿ ಶೇರ್ ಹೋಲ್ಡರ್. ಸಾಮಾನ್ಯವಾಗಿ ಸರ್ಕಾರ ನಡೆಸ್ತಕ್ಕಂಥ ಸಂಸ್ಥೆಗಳಲ್ಲೆಲ್ಲ ಸರ್ಕಾರನೇ ಒಂದು ಪ್ರಮುಖವಾದಂಥ ಒಂದು ಸ್ಟೇಕ್ ಹೋಲ್ಡರ್ ಆಗಿರುತ್ತೆ. ಆದರೆ ಇದರಲ್ಲಿ ಸರ್ಕಾರನೇ ಮೈನಾರಿಟಿ ಸ್ಟೇಕ್ ಹೋಲ್ಡರು, ಮೆಜಾರಿಟಿ ಸ್ಟೇಕ್ ಹೋಲ್ಡರು ಇಂಡಸ್ಟ್ರಿ ಆಗಿರುತ್ತೆ. ಇದರಲ್ಲಿ ನ್ಯಾಸ್ಕಾಮ್, IESA ಮತ್ತು ಅಸೋಶಿಯಮ್ ಅಂತ 3 ಇಂಡಸ್ಟ್ರಿ ಸಂಸ್ಥೆಗಳು ಇಲ್ಲಿ 51% ಈ ಒಂದು ಕಂಪನಿಯ ಓನರ್ಶಿಪ್ ಇಟ್ಕೊಂಡಿರ್ತಾರೆ. ಸರ್ಕಾರದ ವತಿಯಿಂದ 3 ಇಲಾಖೆಗಳು, ITBT ಡಿಪಾರ್ಟ್ಮೆಂಟು, ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸು, ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಫಿನಾನ್ಸ್ ಡಿಪಾರ್ಟ್ಮೆಂಟ್, ಇವರಿಷ್ಟು ಜನ ಕೆಡಮ್ನ ಬೋರ್ಡ್ನಲ್ಲಿರ್ತಾರೆ. ಇದರ ಮೂಲ ಉದ್ದೇಶ ಏನು ಅಂದರೆ ಇಂಡಸ್ಟ್ರಿನ ಉತ್ತೇಜಿಸೋಕ್ಕೆ ಇಂಡಸ್ಟ್ರಿಯಿಂದನೇ ಇನ್ಪುಟ್ಸ್ ತಗೊಂಡು ಅದಕ್ಕೆ ಪೂರಕವಾದಂತಹ ಪಾಲಿಸಿಗಳು ಮತ್ತು ಕಾನೂನುಗಳನ್ನ ರೂಪಿಸೋದು. ಮತ್ತು ಬಿಯಾಂಡ್ ಬೆಂಗಳೂರು ಅನ್ನೋ ಒಂದು ಕಾರ್ಯಕ್ರಮ ಏನಿದೆ, ಅದರಲ್ಲಿ ಬೆಂಗಳೂರಿನಾಚೆ ಬೆಂಗಳೂರಿನಷ್ಟೇ ಇರತಕ್ಕಂಥ ಅವಕಾಶಗಳನ್ನ ಕ್ರಿಯೇಟ್ ಮಾಡಬೇಕು. ಅದು ITBT ಕ್ಷೇತ್ರದಲ್ಲಿ ಮತ್ತು ಡಿಜಿಟಲ್ ಎಕಾನಮಿ ಕ್ಷೇತ್ರದಲ್ಲಿ ಅನ್ನೋ ಒಂದು ಮೂಲೋದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಈ ಸಂಸ್ಥೆ ಇವಾಗ ಇದು 5ನೇ ವರ್ಷ ಆಗಿರುತ್ತೆ. ಮತ್ತು ಇದು ನಮ್ಮ ಒಂದು ಸಂಸ್ಥೆಯ ಬಿಯಾಂಡ್ ಬೆಂಗಳೂರು ಒಂದು ಇಕೋಸಿಸ್ಟಮ್ ಕ್ರಿಯೇಷನ್ ಅಂತ ನಾವು ಕರಿತೀವಿ, ಆ ಒಂದು ಕಾರ್ಯಕ್ರಮ ಮಾಡುತ್ತೆ. ಓಕೆ, ಇನ್ನು ಮೈಸೂರು ಬ್ಲೂಸ್ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಏನಿದು ಮೈಸೂರು ಬ್ಲೂಸ್, ಇದ್ರ ಬಗ್ಗೆ ತಿಳಿಸ್ಬೋದಾ? ನಮ್ಮ ಒಂದು ನಾವು ಇಕೋಸಿಸ್ಟಮ್ ಕ್ರಿಯೇಟರ್ ಅಂತ ನಾನು ಆಗಲೇ ಹೇಳಿದ್ನಲ್ಲ. ಈಗ ಬೆಂಗಳೂರಿಂದ ಆಚೆ ಬೆಂಗಳೂರಿನಷ್ಟೇ ನಾವು ಒಂದು ಪೂರಕವಾಗಿರ್ತಕ್ಕಂಥ ಒಂದು ಉದ್ಯಮದ ವಾತಾವರಣ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಸ್ಟಾರ್ಟಪ್ ಇರಬೇಕಾಗುತ್ತೆ, ಇನ್ವೆಸ್ಟ್ಮೆಂಟ್ ಇಕೋಸಿಸ್ಟಮ್ ಇರಬೇಕಾಗುತ್ತೆ, ಅದರಲ್ಲಿ ಇನೋವೇಷನ್ ಇಕೋಸಿಸ್ಟಮ್ ಇರಬೇಕಾಗುತ್ತೆ, ಅದರಲ್ಲಿ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಒಂದು ಕ್ಷೇತ್ರ, ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗಿಗೆ ಸಂಬಂಧಪಟ್ಟಂತೆ, ಮತ್ತು ಟ್ಯಾಲೆಂಟ್, ಅದಕ್ಕೆ ಬೇಕಾದಂಥ ಜನಗಳಿಗೆ ಎಂಪ್ಲಾಯ್ಮೆಂಟ್ ಯಾರಿರ್ತಾರೆ ಅವ್ರಿಗೆ ಬೇಕಾದಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡಬೇಕಾಗತ್ತೆ. ಹಾಗಾಗಿ ಕೆಡಮ್ಮಲ್ಲಿ 4 ವರ್ಟಿಕಲ್ ಇದೆ. ಅದು ಸ್ಟಾರ್ಟಪ್ ಆ್ಯಂಡ್ ಇನೋವೇಷನ್ ಅಂತ ಒಂದು ವರ್ಟಿಕಲ್ಲು, IT ಆ್ಯಂಡ್ GCC ಅಂತ ಇನ್ನೊಂದು ವರ್ಟಿಕಲ್ಲು,
ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ESDM ಅಂತ, ಮತ್ತು ಟ್ಯಾಲೆಂಟ್ ಅಂತ ಒಂದು ವರ್ಟಿಕಲ್ ಇದೆ. ಈ 4 ವರ್ಟಿಕಲ್ಗಳ ಮುಖಾಂತರ ಬಿಯಾಂಡ್ ಬೆಂಗಳೂರು ಕ್ಷೇತ್ರದಲ್ಲಿ ನಾವು ಈ ಒಂದು ಬೆಂಗಳೂರಿನಷ್ಟೇ ಒಂದು ಇನೋವೇಷನ್ ಕೋಶಂಟ್ ಇರ್ತಕ್ಕಂಥ ವಾತಾವರಣ ಕ್ರಿಯೇಟ್ ಮಾಡೋದಕ್ಕೆ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ಅದರಲ್ಲಿ ಸ್ಟಾರ್ಟಪ್ ಅನ್ನೋ ಒಂದು ವರ್ಟಿಕಲ್ ಅಡಿಯಲ್ಲಿ ನಾವು ಬಿಯಾಂಡ್ ಬೆಂಗಳೂರು ಬ್ಲೂ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ. ಇದರಲ್ಲಿ ಬಿಯಾಂಡ್ ಬೆಂಗಳೂರಿಂದ ಆಚೆ ಇರ್ತಕ್ಕಂಥ ಯಾರು ನವೋದ್ಯಮಗಳಿದ್ದಾರೆ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಆಗ್ಬೋದು, ಮಾರ್ಕೆಟ್ ಆಕ್ಸೆಸ್ ಆಗ್ಬೋದು, ಅವ್ರಿಗೆ ಮೆಂಟರಿಂಗ್ ಆಗ್ಬೋದು, ಮತ್ತು ಅವ್ರಿಗೆ ಆಕ್ಸೆಸ್ ಟು ಫಂಡ್ಸ್, ಇದೆಲ್ಲದನ್ನು ಒದಗಿಸಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿರುತ್ತೆ. ಓಕೆ, ಈಗ ನೀವಾಗಲೇ ಹೇಳಿದ ಹಾಗೆ ಬೆಂಗಳೂರು ಈಗ ಒಂದು ದೊಡ್ಡ IT ಕ್ಲಸ್ಟರ್ ಆಗಿ ಹೊರಹೊಮ್ಮಿದೆ. ಮೈಸೂರು ಅಂತ ಬಂದಾಗ ಮೈಸೂರಲ್ಲಿ ಯಾವ ರೀತಿಯಾದಂತಹ ಸ್ಟಾರ್ಟಪ್ ಕಂಪನಿಗಳಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ? ಇನ್ಕ್ಯುಬೇಷನ್ ಪ್ರೊವೈಡ್ ಮಾಡೋದಾಗಿರ್ಬಹುದು, ಫಂಡಿಂಗ್ ಇರ್ಬೋದು, ಯಾವ ರೀತಿಯಾದಂತಹ ಒಂದು ಸ್ಟಾರ್ಟಪ್ಗಳಿಗೆ ನೀವು? ಒಳ್ಳೆ ಪ್ರಶ್ನೆ. ಈಗ ಬೆಂಗಳೂರಿನಲ್ಲಿ ಅಂತ ಹೇಳಿದ್ರೆ ಸುಮಾರು 25 ವರ್ಷದಿಂದ ಅಲ್ಲಿ ಅವಕಾಶಗಳು ವಿಪುಲವಾಗಿ ಕ್ರಿಯೇಟ್ ಆಗಿದೆ. ಅಂದರೆ ಜಾಗತಿಕವಾಗಿ ಇಡೀ ವರ್ಲ್ಡಿನ ಅಟೆನ್ಷನ್ನು ಟೆಕ್ನಾಲಜಿ ಮತ್ತು ಸಾಫ್ಟ್ವೇರಿಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಮೇಲೆ ಇದೆ. ಅದು ಹಾರ್ಡ್ವೇರ್ನಲ್ಲೂ ಇದೆ ಮತ್ತು ಸಾಫ್ಟ್ವೇರ್ನಲ್ಲೂ ಇದೆ. ಮತ್ತು ಅದಕ್ಕೆ ಪೂರಕವಾದಂಥ ವಾತಾವರಣನೂ ಸರ್ಕಾರದ ಒಂದು ಸಹಯೋಗದಲ್ಲಿ 2.5 ದಶಕದಲ್ಲಿ ಕ್ರಿಯೇಟ್ ಆಗಿರೋದ್ರಿಂದ ಇವಾಗ ಅಲ್ಲಿಂದ ಆ ಬೆಂಗಳೂರಿಂದ ನಾವು ಈ ಆಚೆ ಕಡೆ ಬೆಂಗಳೂರಿನ ಆಚೆ ಕ್ರಿಯೇಟ್ ಮಾಡಬೇಕು ಅಂದರೆ ಆ ಅವಕಾಶಗಳನ್ನ ಇಲ್ಲಿರ್ತಕ್ಕಂಥ ನವೋದ್ಯಮಗಳಿಗೆ ತುಂಬ ಸುಲಭದಲ್ಲಿ ಸಿಗೋ ಹಾಗೆ ಮಾಡಬೇಕು. ಸೊ ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಮೊದಲನೇದಾಗಿ ಫಂಡ್ ಆಕ್ಸೆಸ್. ಈಗ ಬೆಂಗಳೂರಿನಲ್ಲಿ ತುಂಬ ವೆಂಚರ್ ಕ್ಯಾಪಿಟಲಿಸ್ಟ್ಗಳಿದ್ದಾರೆ. ಯಾರೋ ಒಂದು ಉದ್ಯಮ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಅದಕ್ಕೆ ಬಂಡವಾಳ ಹಾಕೋಕ್ಕೆ ತುಂಬ ಜನ ರೆಡಿ ಇರ್ತಾರೆ. ಅದೇ ರೀತಿ ಬಂಡವಾಳ ಹಾಕೋದಕ್ಕೆ ಮೈಸೂರಿನಲ್ಲಿ ಯಾರಿರ್ತಾರೆ ಅಂಥವ್ರನ್ನೆಲ್ಲ ನಾವು ಒಟ್ಟುಗೂಡಿಸ್ತಾ ಇದ್ದೀವಿ. ಅದಕ್ಕೆ ನಾವು ಏಂಜಲ್ ಇನ್ವೆಸ್ಟರ್ಸ್ ಕಮ್ಯುನಿಟಿ ಅಂತ ಕರಿತೀವಿ. ಯಾರಾದರೂ ಒಂದು ಹೊಸದಾಗಿ ನವೋದ್ಯಮ ಶುರು ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಬಂಡವಾಳನ ದೊರಕೋ ಹಾಗೆ ಮಾಡೋದು. ಎರಡನೇದು, ನಾವು ಒಂದು ಕ್ಲಸ್ಟರ್ ಸೀಡ್ ಫಂಡ್ ಅಂತ, ಅಂದರೆ ಸರ್ಕಾರನೇ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ವೆಂಚರ್ ಕ್ಯಾಪಿಟಲ್ ಫಂಡ್, ಸುಮಾರು 75 ಕೋಟಿ ರೂಪಾಯಿದ ಒಂದು ಫಂಡ್ ಕ್ರಿಯೇಟ್ ಮಾಡಿದ್ದೀವಿ. ಅದರಲ್ಲಿ ಬಿಯಾಂಡ್ ಬೆಂಗಳೂರು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಶಿವಮೊಗ್ಗ ಇಲ್ಲೆಲ್ಲ ಕಡೆ ಇರ್ತಕ್ಕಂಥ ನವೋದ್ಯಮಗಳು ಅವ್ರು ಯಾವ್ದಾದ್ರು ಒಂದು ಉದ್ದಿಮೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು 75 ಕೋಟಿ ರೂಪಾಯಿ ಫಂಡಿಗೆ ಅವರು ಅಪ್ಲೈ ಮಾಡಿ ಅವರ ಒಂದು ಉದ್ಯಮಕ್ಕೆ ಬೇಕಾದಂಥ ಒಂದು ಹಣನ ಪಡ್ಕೊಳ್ಬೋದು. ಈಗ ಬರೀ ಫಂಡ್ ಸಿಕ್ಕಿದ್ರೆ ಸಾಕಾಗಲ್ಲ, ಅವರ ಉದ್ಯಮಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಕೆಟ್ ಬೇಕು. ಅಂದರೆ ಅವ್ರು ಏನೇ ಒಂದು ಪದಾರ್ಥ ಆಗಲಿ ಒಂದು ಸರ್ವಿಸ್ ಆಗಲಿ ಮಾಡಿದ್ರೆ ಅದನ್ನು ಯಾರಿಗೆ ಮಾರ್ತಾರೆ? ಈಗ ಬೆಂಗಳೂರಿನಲ್ಲಾದರೆ ಕೊಳ್ಳೋರು ತುಂಬ ಜನ ಇದ್ದಾರೆ, ಮಾಡೋರು ತುಂಬ ಜನ ಇದ್ದಾರೆ. ಅದೇ ಮೈಸೂರಿನಲ್ಲಾಗಲಿ ಬಿಯಾಂಡ್ ಬೆಂಗಳೂರಿನಲ್ಲಾಗಲಿ ಇರೋದಿಲ್ಲ. ಅದಕ್ಕೋಸ್ಕರ ಮಾರ್ಕೆಟ್ ಆಕ್ಸೆಸ್ ಪ್ರೋಗ್ರಾಮ್ ಅಂತ ಒಂದು ಮಾಡಿದ್ದೀವಿ. ಈ ಮಾರ್ಕೆಟ್ ಆಕ್ಸೆಸ್ ಪ್ರೋಗ್ರಾಮ್ಗೆ ಎಕ್ಸಿಲರೇಷನ್ ಇಕೋಸಿಸ್ಟಮ್ ಅಂತ ಕರಿತೀವಿ. ಅದಕ್ಕೆ ಕರ್ನಾಟಕ ಎಕ್ಸಿಲರೇಷನ್ ನೆಟ್ವರ್ಕ್ KAN ಅಂತ ಹೇಳಿ ಒಂದು ಇನಿಷಿಯೇಟಿವ್ ಮಾಡಿ ಇಲ್ಲಿ ಇರ್ತಕ್ಕಂಥ ಇನ್ಕ್ಯುಬೇಷನ್ಗಳು, ಆ ಇನ್ಕ್ಯುಬೇಷನ್ಗಳೆಲ್ಲರನ್ನೂ ಆ ಕರ್ನಾಟಕ ಎಕ್ಸಿಲರೇಷನ್ ನೆಟ್ವರ್ಕ್ ಒಳಗೆ ತೊಗೊಂಡು ಬಂದು ಇಲ್ಲಿರ್ತಕ್ಕಂಥ ನವೋದ್ಯಮಗಳಿಗೆ ಅವ್ರಿಗೆ ಮಾರ್ಕೆಟ್ ಆಕ್ಸೆಸ್ನ ಕೊಡಿಸುವಂಥ ಒಂದು ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ. ಸೊ ಹೀಗೆ ಇಲ್ಲಿ ಒಂದು ಬ್ಲೂ ಕಾರ್ಯಕ್ರಮ ಇವತ್ತು ಏನು ನಾವು ಒಂದು ಬಿಯಾಂಡ್ ಬೆಂಗಳೂರು ಕ್ಲಸ್ಟರ್ನಲ್ಲಿ ಮಾಡ್ತೀವಿ. ಇದು ಇಲ್ಲಿರ್ತಕ್ಕಂಥ ಸ್ಟಾರ್ಟಪ್ಗಳಿಗೆ, ನವೋದ್ಯಮಗಳಿಗೆ ತಾವಿಲ್ಲಿದ್ದೀವಿ, ಈ ಕೆಲಸ ಮಾಡ್ತಾ ಇದ್ದೀವಿ, ಇಂಥ ಒಂದು ಉದ್ಯಮದಲ್ಲಿ ತೊಡಗಿಸ್ಕೊಂಡಿದ್ದೀವಿ ಅಂತ ಜಗತ್ತಿಗೆ ತಿಳಿಸುವಂಥ ಒಂದು ಅವಕಾಶ ಇದು. ಇಲ್ಲಿ ವೆಂಚರ್ ಕ್ಯಾಪಿಟಲಿಸ್ಟ್ಗಳು ಬರ್ತಾರೆ, ಅಂತಾರಾಷ್ಟ್ರೀಯ ಮಟ್ಟದ ಇನ್ವೆಸ್ಟರ್ಸ್ ಬರ್ತಾರೆ, ಅವರೆಲ್ಲರಿಗೂ ಡೈರೆಕ್ಟಾಗಿ ಇವ್ರಿಗೆ ಆಕ್ಸೆಸ್ ಸಿಗುತ್ತೆ. ಯಾರೇ ಒಬ್ಬರು ಮೀಡಿಯೇಟರ್ ಬೇಕಾಗೋದಿಲ್ಲ. ಓಕೆ ಸರ್, ಈಗ KDM ಹೇಗೆ ಒಂದು ಸೇತುವೆ ಆಗಿದೆ ಇಂಡಸ್ಟ್ರಿ ಮತ್ತು ಸರ್ಕಾರದ ನಡುವೆ, ಅದರ ಜೊತೆಗೆ ನವೋದ್ಯಮಗಳನ್ನ ಶುರು ಮಾಡಬೇಕು ಅನ್ನೋರಿಗೆ ಒಂದು ಆಶಾಕಿರಣವಾಗಿ ಒಂದು ಅತ್ಯದ್ಭುತವಾದ ವೇದಿಕೆಯನ್ನು ಈ ಮೂಲಕ ಸೃಷ್ಟಿ ಮಾಡಿಕೊಡ್ತಾ ಇದ್ದೀರಾ. ಧನ್ಯವಾದಗಳು ಈ ಎಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು. ವೀಕ್ಷಕರೇ, ಈಗ ನಮ್ಮ ಜೊತೆ ಟೈ ಮೈಸೂರು ಚಾಪ್ಟರ್ನ ಅಧ್ಯಕ್ಷರಾಗಿರುವ ಭಾಸ್ಕರ್ ಕಳಲಿ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ನಾನು ಈಗಾಗಲೇ ಟೈನ ಚೇರ್ಮನ್ ಅಂತ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ. ನಾವು ಸ್ಟಾರ್ಟಪ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಟೈ ಅನ್ನೋದೇನು, ಟೈಗೂ ಸ್ಟಾರ್ಟಪ್ಗೂ ಯಾವ ರೀತಿಯಾದಂತಹ ಸಂಬಂಧ, ಇದ್ರ ಬಗ್ಗೆ ತಿಳಿಸಿ. ಡೆಫಿನೆಟ್ಲಿ. ಸೊ ಟೈ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನು ಮೈಸೂರಲ್ಲಿ ಈ ಲಘು ಉದ್ಯಮಿಗಳು ಯಾರಿರ್ತಾರೋ, ಸ್ಟಾರ್ಟಪ್ಸ್ ಅಂತಾರೆ ಇಂಗ್ಲೀಷಲ್ಲಿ, ಅದ್ರ ಬಗ್ಗೆ ಫಸ್ಟ್ ಮಾತಾಡ್ತೀನಿ. ಮತ್ತು ಅದಾದಮೇಲೆ ಟೈ ಅನ್ನೋ ಸಂಸ್ಥೆ ಅದರಲ್ಲಿ ಯಾವ ರೋಲ್ ಪ್ಲೇ ಮಾಡುತ್ತೆ, ಯಾವ ಥರ ಅದನ್ನು ಹೆಲ್ಪ್ ಮಾಡುತ್ತೆ, ಅದಕ್ಕೆ ಮಾಡ್ತಾರೆ ಅಂತ ಅದನ್ನು ನಾನು ವಿವರಿಸುವಾಗಿ ಹೇಳ್ತೀನಿ. ಸೊ ಮೈಸೂರಲ್ಲಿ ಸ್ಟಾರ್ಟಪ್ ಕಮ್ಯುನಿಟಿ ಅನ್ನೋದು ಸುಮಾರು ಒಂದು 5-6 ವರ್ಷದಿಂದ ತುಂಬ ಆ್ಯಕ್ಟಿವ್ ಆಗಿದೆ. ಅದರಲ್ಲಿ ಇವತ್ತು ಮೈಸೂರಲ್ಲಿ ಸುಮಾರು 500ರಷ್ಟು ಸ್ಟಾರ್ಟಪ್ಗಳು ನಡೀತಾ ಇದೆ. ಈ ಎಲ್ಲ ಸ್ಟಾರ್ಟಪ್ಗಳು ಎಷ್ಟೋ ಸ್ಟಾರ್ಟಪ್ ಇರೋದ್ರಲ್ಲಿ ಫಸ್ಟ್ ಜನ್ರೇಷನ್ ಆಂಟ್ರಪ್ರನರ್ಸ್ ಅಂತ ಹೇಳ್ತಾರೆ. ಅಂದರೆ
ಅವ್ರ ಫ್ಯಾಮಿಲಿಲಿ ಮೊದಲನೇ ಸಲ ಅವ್ರ ಪರಿವಾರದಲ್ಲಿ ಫಸ್ಟ್ ಟೈಮ್ ಅವರು ಆಂಟ್ರಪ್ರಿನರ್ಶಿಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಥರ ಅವರು ಇರೋರು. ಅವ್ರಿಗೆ ತುಂಬ ಹೆಲ್ಪ್ ಬೇಕಾಗತ್ತೆ. ಅವ್ರಿಗೆ ಏನು ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಅವ್ರು ಚೂಸ್ ಮಾಡಿರೋ, ಅವರು ಸೆಲೆಕ್ಷನ್ ಮಾಡಿರೋ ಒಂದು ಏರಿಯಾ ಅದು ಸರಿಗಿದೆಯಾ ಇಲ್ವಾ, ಅವೆಲ್ಲ ಸುಮಾರು ಪ್ರಶ್ನೆಗಳಿರುತ್ತೆ. ಸೊ ನಾವು ಸ್ಟಾರ್ಟಪ್ಪಲ್ಲಿ ಏನಾಗುತ್ತೆ ಅಂದರೆ, ಎಷ್ಟೋ ಜನ ಯಂಗ್ ಆಂಟ್ರಪ್ರಿನರ್ಸ್ಗೆ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟ ಇದ್ರೂ ಒಂಥರ ಭಯ, ಒಂದು ಹೆದರಿಕೆ ಇರುತ್ತೆ. ನಾ ಎಲ್ಲಿ ಸ್ಟಾರ್ಟ್ ಮಾಡಲಿ, ನಾ ತಪ್ಪು ಮಾಡಿದ್ರೆ ಏನಾಗೋಗುತ್ತೆ, ಎಲ್ಲಿಂದ ದುಡ್ಡು ಸಿಗುತ್ತೆ ನನಗೆ, ಆ ಥರ. ಸೊ ಅದಕ್ಕೋಸ್ಕರ KDEM ಮುಖಾಂತರ ಒಂದು ಈಕೋಸಿಸ್ಟಮ್ನ ಒಂದು ಕ್ರಿಯೇಟ್ ಮಾಡ್ತಿದ್ದಾರೆ. ಆ ಈಕೋಸಿಸ್ಟಮಲ್ಲಿ ಟೈ ಅನ್ನೋ ಒಂದು ನಾವು ಸಂಸ್ಥೆಯಲ್ಲಿ ಮೈಸೂರಲ್ಲಿ ಇರೋದು, ಅದನ್ನು ಅವ್ರ ಜೊತೆ ಸೇರಿಕೊಂಡು ಈ ಯಂಗ್ ಆಂಟ್ರಪ್ರಿನರ್ಸ್ಗೆ ಯಾವ ಥರ ಹೆಲ್ಪ್ ಬೇಕಾಗುತ್ತೋ ಅದನ್ನು ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ಟೈ ಅಂದರೆ ಏನು ಅಂದರೆ, ಇಟ್ ಸ್ಟ್ಯಾಂಡ್ಸ್ ಫಾರ್ ದಿ ಇಂಡಸ್ ಆಂಟ್ರಪ್ರಿನರ್ಸ್ ಅಂತ. ಇದ್ರ ಹಿಸ್ಟ್ರಿ ಬಂದೇನು ಅಂದರೆ 1992 1992ರಲ್ಲಿ ಈ ಸಂಸ್ಥೆ ಸ್ಯಾನ್ ಫ್ರಾನ್ಸಿಸ್ಕೋಲಿ ಆರಂಭ ಆಗಿದ್ದು. ಅದರಲ್ಲಿ 3 ಇಂಡಿಯನ್ ಆಂಟ್ರಪ್ರಿನರ್ಸ್ ಇದ್ದರು. ಅವ್ರು ಇದನ್ನು ಯಾಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ, ಅವ್ರಿಗೆ ಆ ಕಾಲದಲ್ಲಿ ಇಂಡಿಯನ್ ಆಂಟ್ರಪ್ರಿನರ್ಸ್ಗೆ ಬಹಳ ಕಷ್ಟ ಇತ್ತು ಅಮೇರಿಕಾದಲ್ಲಿ. ಏಕೆಂದರೆ ಇಂಡಿಯನ್ಸ್ ಬಗ್ಗೆ ಅಷ್ಟು ಇನ್ನೂ ಬಿಸ್ನೆಸ್ ಮ್ಯಾನ್ ಅಂತ ಅಭಿಪ್ರಾಯ ಇರಲಿಲ್ಲ. ಅವ್ರು ತುಂಬ ಕಷ್ಟಪಟ್ಟು ತುಂಬ ಒಂದು 3 ದೊಡ್ಡ ಕಂಪ್ನಿಯವ್ರುಗಳು ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ಅಂದ್ಕೊಂಡ್ರು, ಈಗ ಈ ಬಾಕಿ ಇಂಡಿಯನ್ಸ್ಗೆ ಇನ್ನೂ ಹೆಲ್ಪ್ ಆಗಬೇಕು ಅಂತ ಈ ಸಂಸ್ಥೆ ಸ್ಟಾರ್ಟ್ ಮಾಡಿದ್ದು. ಬಟ್ ಈಗ ಒಂದು 30 ವರ್ಷದಿಂದ ಈಗ ಸುಮಾರು ಟೈದು 65 ಚಾಪ್ಟರ್ಸ್, 65 ಚಾಪ್ಟರ್ ವರ್ಲ್ಡಲ್ಲಿದೆ. ಮೈಸೂರಲ್ಲಿರೋ ಚಾಪ್ಟರು 63ನೇ ಚಾಪ್ಟರು. ಮೈಸೂರಲ್ಲಿ ನಾವು ಸ್ಟಾರ್ಟ್ ಮಾಡಿ ಸುಮಾರು 6 ವರ್ಷ ಆಯಿತು. ಸೊ ನಾವು ಈಕೋಸಿಸ್ಟಮ್ ಪಾರ್ಟ್ನರ್ ಅಂತ ಹೇಳ್ತೀವಿ. ಸೊ ಟೈ ಏನು ಮಾಡುತ್ತೆ ಅಂದರೆ, ಟೈದು ಇಟ್ಸ್ ಅ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ನಾವು ಯಾವ ಯಂಗ್ ಆಂಟ್ರಪ್ರಿನರ್ಸ್ ಬರ್ತಾರೋ ಅವ್ರಿಗೆ ಯಾವ ಥರ ಸಹಾಯ ಬೇಕೋ ಅದನ್ನು ನಾವು ಮೆಂಬರ್ಸ್ ಯಾರಿದ್ದಾರೋ ಅವ್ರಿಗೆ ಕೊಡ್ತಾರೆ ಫ್ರೀ ಆಫ್ ಕಾಸ್ಟ್. ಸೊ ಈಗ ಸುಮಾರು ಮೈಸೂರಲ್ಲಿ ನಮಗೆ 175 ಮೆಂಬರ್ಸ್ ಯಾರೇ, ಮೋಸ್ಟ್ಲಿ 100, ಅದರಲ್ಲಿ 100 ಜನ ಮೆಂಬರ್ಸು ಯಾರು ಅಂದರೆ ಸಕ್ಸಸ್ಫುಲ್ ಆಂಟ್ರಪ್ರಿನರ್ಸ್, ಮುಂಚೆ ಆಂಟ್ರಪ್ರಿನರ್ಸ್ ಇರೋರು, ಈಗ ಆಂಟ್ರಪ್ರಿನರ್ಶಿಪ್ ಬಿಸ್ನೆಸ್ ನಡೆಸ್ತಿರೋರು, ಮತ್ತು ಸೀನಿಯರ್ ಬಿಸ್ನೆಸ್ ಲೀಡರ್ಸ್, ಸೊ ಬೇರೆ ಕಂಪ್ನಿಗಳಲ್ಲಿ ವೆರಿ ಹೈ ಪೊಸಿಷನ್ಸ್ಲಿರೋರು, ಅವರು ಎಲ್ಲ ಸೇರಿಕೊಂಡು ಒಂದು ಈಕೋಸಿಸ್ಟಮ್ಗೆ ಆಂಟ್ರಪ್ರಿನರ್ಸ್ಗೆ ಹೆಲ್ಪ್ ಮಾಡೋಣ ಅಂತ ಈ ಸಂಸ್ಥೆ ಸ್ಟಾರ್ಟ್ ಮಾಡಿದ್ದು ಮೈಸೂರಲ್ಲಿ. ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಆಂಟ್ರಪ್ರಿನರ್ಸ್ ಬಂದವ್ರಿಗೆ ಅವ್ರಿಗೆ ಎಜುಕೇಷನ್ ಕೊಡ್ತೀವಿ. ಅವ್ರಿಗೆ ಮಾಸ್ಟರ್ ಕ್ಲಾಸಸ್ ಅಂತ ಹೇಳ್ತೀವಿ. ಮಾಸ್ಟರ್ ಕ್ಲಾಸಸ್ಸಲ್ಲಿ ಈ ಫೈನಾನ್ಸ್ ಟಾಪಿಕ್ ಇರ್ಬೋದು, ಅಥವಾ ಮಾರ್ಕೆಟಿಂಗ್ ಟಾಪಿಕ್ ಇರ್ಬೋದು, ಸೇಲ್ಸ್ ಟಾಪಿಕ್ ಇರ್ಬೋದು, ಅಥವಾ ನೆಟ್ವರ್ಕಿಂಗ್ ಅಂತಲೂ ಹೇಳ್ತೀವಿ. ಅವ್ರಿಗೆ ಯಾವ ಥರ ಹೆಲ್ಪ್ ಬೇಕಾಗುತ್ತೋ ಅದ್ರ ಬಗ್ಗೆ ಇನ್ಯಾರು ಹೆಲ್ಪ್ ಮಾಡೋ ಥರ ಇದ್ದರೆ ಅವ್ರಿಗೆ ಕನೆಕ್ಷನ್ ಮಾಡಿಕೊಡ್ತೀವಿ ನಾವು. ಸೊ ಅವ್ರಿಗೆ ಯಾವ್ಯಾವ ಥರ ಹೆಲ್ಪ್ ಬೇಕು, ನಮ್ಮ ಕಡೆಯಿಂದ ಏನಾಗುತ್ತೋ ಅವ್ರನ್ನ ಕೈ ಹಿಡಿದು, ಒಂದು ಚಿಕ್ಕ ಮಗುನ ಕೈ ಹಿಡಿದ್ಬಿಟ್ಟು ಹೆಂಗೆ ದೊಡ್ಡವ್ರು ಮಾಡ್ತೀವೋ ಅದೇ ಥರ ಟೈ ಮಾಡಿಸ್ತೀವಿ. ಸೊ ಈಗ ಒಂದು ಸಾಫ್ಟ್ವೇರ್ ರಿಲೇಟೆಡ್ ಇಂಡಸ್ಟ್ರಿ ಅಂತ ಬಂದಾಗ ಎಲ್ಲ ಬೇರೆ ಬೇರೆ ನಗರಗಳಿಂದ ಬೆಂಗಳೂರು ಕಡೆನೇ ಬರೋ ಅಂಥದ್ದು ಜಾಸ್ತಿ ಇದೆ. ಕರೆಕ್ಟ್, ಅದು ಒಂದು ಟ್ರೆಡಿಷನ್ ಅನ್ನೋದು. ಹೌದು. ಈಗ ಮೈಸೂರು ಎಕೋಸಿಸ್ಟಮ್ ಅಂತ ಬಂದಾಗ ನಿಮ್ಮ ಟೈ ಕಡೆಯಿಂದ ಯಾವ ರೀತಿಯಾದಂತಹ ಕಾಂಟ್ರಿಬ್ಯೂಷನ್ ಸಿಗ್ತಾ ಇದೆ, ಮತ್ತು ಈ ಸ್ಟಾರ್ಟಪ್ಗಳನ್ನ ಶುರು ಮಾಡಬೇಕು ಅನ್ನೋದನ್ನ ಎಲಿಜಿಬಲ್ ಆಗಿರುವಂತಹ ಸ್ಟಾರ್ಟಪ್ಗಳನ್ನ ಯಾವ ರೀತಿ ಐಡೆಂಟಿಫೈ ಮಾಡ್ತಾರೆ? ಸೊ ಮೈಸೂರಿಂದ ಬೆಂಗಳೂರಿಗೆ ಹೋಗೋಕ್ಕೆ ಜನಗಳನ್ನ ನಿಲ್ಲಿಸೋಕ್ಕೆ ಅಂದರೆ ಇಲ್ಲಿ ಕಂಪ್ನೀಸ್ಗಳಿರಬೇಕು. ಮೈಸೂರಿಗೆ ಒಂದು ಅಡ್ವಾಂಟೇಜ್ ಏನು ಅಂದರೆ, ಇಲ್ಲಿ ತುಂಬ ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಬಹಳ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಇದೆ. ಸೊ ಟ್ಯಾಲೆಂಟ್ ಈಸ್ ಇನ್ ಅಬಂಡೆನ್ಸ್, ರೈಟ್? ಸೊ ತುಂಬ ಟ್ಯಾಲೆಂಟ್ ಇದೆ. ಈಗ ಕಂಪ್ನಿಗಳು ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದ್ರೆ ಇವ್ರಿಗೆ ಒಂದು ಉದ್ಯೋಗಕ್ಕೆ, ಒಂದು ವ್ಯವಸಾಯಕ್ಕೆ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಬೆಂಗಳೂರು ಹೋಗೋದು ಬಿಡ್ತಾರೆ. ಸೊ ಇಟ್ಸ್ ಅ ಚಿಕನ್ ಆ್ಯಂಡ್ ಎಗ್ ಅಂತ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ, ಆ ಥರ. ಸೊ ಯಾವ್ದು ಮುಂಚೆ ಬರಬೇಕು, ಕಂಪ್ನಿಗಳು ಮುಂಚೆ ಬರಬೇಕಾ ಅಥವಾ ಜನಗಳಲ್ಲಿ ಬೆಂಗಳೂರು ಹೋಗಿ ನಿಲ್ಲಿಸ್ಬೇಕಾ? ಸೊ ಬಟ್ ಎರಡು ಜೊತೆಯಲ್ಲಿ ಹೋದರೆ ಇಲ್ಲಿ ಅದರಿಂದಾನೇ ನಾವು ಸ್ಟಾರ್ಟಪ್ನ ಮೈಸೂರಲ್ಲಿ ತರೋಕ್ಕೆ ಯಾಕೆ ಟ್ರೈ ಮಾಡ್ತಿದ್ದೀವಿ ಅಂದರೆ, ಇಲ್ಲಿ ತುಂಬ ಭಾಳ ಬೇರೆ ಬೇರೆ ಥರ ಇಂಡಸ್ಟ್ರೀಸ್ಗಳು ಇದೆ. ಆಟೋಮೋಟಿವ್ ಇಂಡಸ್ಟ್ರೀಸ್, ಹೆಲ್ತ್ ಕೇರ್ ಇಂಡಸ್ಟ್ರೀಸ್, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸ್ ಮೈಸೂರಲ್ಲಿ. ಇವುಗಳು ಸುಮಾರು ಒಂದು 100 ಕೋಟಿ, 150 ಕೋಟಿ, 200 ಕೋಟಿ ಅಷ್ಟು, ಅದಕ್ಕಿಂತನೂ ಜಾಸ್ತಿ ಕಂಪ್ನಿಗಳಿದೆ. ಒಂದು ಇಂಡಸ್ಟ್ರಿಯಲ್ ಇಕೋಸಿಸ್ಟಮ್ ವರ್ಕ್ ಆಗಬೇಕು ಅಂದರೆ ಅದಕ್ಕೆ ದೊಡ್ಡ ಕಂಪ್ನಿಗಳು ಇರಲೇಬೇಕು, ಅದ್ರ ಜೊತೆಯಲ್ಲಿ ಸ್ಟಾರ್ಟಪ್ಪು ಇರಬೇಕು. ಆವಾಗಲೇ ಅವರಿಬ್ಬರು ಒಬ್ರೊಬ್ರು ಕೈ ಹಿಡಿದ್ಬಿಟ್ಟು ಇಂಡಸ್ಟ್ರಿನ ಮುಂದೆ ತಳ್ಬೋದು. ಸೊ ಈಗ ಮೈಸೂರಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳಿವೆ, ಬಟ್ ಚಿಕ್ಕ ಕಂಪ್ನಿ ಅದನ್ನು ಸಪೋರ್ಟ್ ಮಾಡೋಕ್ಕೆ ಇಲ್ಲ. ಬಟ್ ಆಪರ್ಚುನಿಟಿ ಈಸ್ ಹ್ಯೂಜ್. ಯಾಕೆಂದರೆ ದೊಡ್ಡ ಕಂಪ್ನಿ ಎಲ್ಲ ಎಷ್ಟು ಚಿಕ್ಕ ಅವ್ರ ಪ್ರಾಬ್ಲಮ್ ಇದ್ದರೆ ಅವ್ರು ಸಾಲ್ವ್ ಮಾಡೋಕ್ಕಾಗಲ್ಲ.
ಅದಕ್ಕೆ ಸ್ಟಾರ್ಟಪ್ ಇಕೋಸಿಸ್ಟಮ್ ಇದ್ದರೆ ಹೊಸ ಸ್ಟಾರ್ಟಪ್ಗಳು ಮೇಲ್ ಬರ್ಬೋದು. ಅವ್ರ ಐಡಿಯಾಗಳು ಬಂದರೆ ಅವ್ರ ಐಡಿಯಾಗಳು ಅದನ್ನು ಅವರು ಬೇರೆ ಬಿಸ್ನೆಸ್ ಥರ ಸ್ಟಾರ್ಟ್ ಮಾಡ್ಕೋಬೋದು. ಅದರಿಂದ ಆ ಸ್ಟಾರ್ಟಪ್ಗಳು ಬಂದರೆ ಮೈಸೂರಿಗಿಂದ ಬೆಂಗಳೂರಿಗೆ ಆಗಲಿ ಅಥವಾ ಬೇರೆ ಸಿಟೀಸ್ಗಾದರೆ ಹೋಗೋದು ಕಮ್ಮಿ ಆಗುತ್ತೆ. ಕರೆಕ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ Thank you ಇಷ್ಟೆಲ್ಲ very much, ಇನ್ಫಾರ್ಮೇಷನ್ನ ಶೇರ್ ಮಾಡೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಮೈಸೂರಿನ STPIನಲ್ಲಿ ನಡೀತಾ ಇರುವಂತಹ ಮೈಸೂರು ಬ್ಲೂಸ್ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಟಾರ್ಟಪ್ ಕಂಪನಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಕಾರ್ಯಕ್ರಮದ ಜೂರಿಗಳು ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮೊದಲಿಗೆ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. Hi, my name is Asutosh Kumar. I'm the general partner at Expert Dojo. It's a US-based venture capital fund based in California. We just launched our India fund 2 months back. And then since then, we have been trying to go to new ecosystem which is emerging to see what's going on in India. And I'm so glad and honored to be here in Mysore because I think, the title itself speaks a lot beyond Bangalore. And I believe the next unicorn is going to come out of tier 2, tier 3 cities. And it's so good to see the youth coming out of, small cities, small towns into the entrepreneurship. So there's just a different wave that is going up in India right now. So we are really bullish about Indian economy, and that's why we are here. We have backed 30 Indian companies and going to back hundreds of those companies soon. So thanks for having me here. ಈಗ ಯೂತ್ಸ್ ಎಲ್ಲ ಜಾಸ್ತಿ ಬರ್ತಾ ಇದ್ದಾರೆ, ಸ್ಟಾರ್ಟಪ್ ಕಡೆ ಒಲವು ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರಿ. ಸೊ ಅದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಆಸ್ಪೈರಿಂಗ್ ಆಂಟರ್ಪ್ರಿನರ್ಸ್ಗೆ ಏನು ಮೆಸೇಜ್? As far as I can, decode your message, I know I cannot speak Kannada, but I believe what's inspiring message I can give to the youth to be just hustle. Just go out of your comfort zone, build it, execute it, and then make sure that you're doing it. And there is an ample of opportunities right there in the developing countries like India, honestly. So just go out of your comfort zone, build it, and make sure you are doing the right thing at the right time. And this is the time to build in India. This not just this decade is for India, but we believe this century is for India. So this is the right time to build, and we are here to support it. We are building the bridge from India to the world, India to the US. So get us in touch with us, and we'll be happy. ಥ್ಯಾಂಕ್ ಯು ಸೋ ಮಚ್. ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. Yeah, hi, I'm Deepak. I'm partner at Venture Catalyst. We are a VC fund that invests in early stage startups across the country, and even in few places we have invested in even Singapore and US startups as well. Just to kind of take the thought as well, whatever Ashutosh has just said, great energy. I think there are a couple of startups that have really stood out today. So as you said, there is a lot of energy that's been going into these tier 2, tier 3 cities where the entrepreneurs are not really just been okay with the status quo and are kind of building something which is path breaking. I think a couple of examples sort of really stood out. People who've been trying to build a lot more innovative startups, and that's what we have done in Venture Catalyst as well. We have invested in a couple of startups which are from tier 2 or tier 3 cities where the entrepreneurs are actually very, very hungry and then looking at building out something in this spaces. So yes, we're very happy today, and thank you for us having me here. ಥ್ಯಾಂಕ್ ಯು. ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. Hello everyone, my name is Achyuta Rao and I'm the founder of the HNF Capital, Human Capital, Natural Capital and Financial Capital. So today we are very happy that the Blues in Karnataka, till now we have seen only the Bangalore, metro cities coming up in the startup culture. But whereas a tied to like Mysore, I've seen great products and service-based, instead of talking about service-based and product-based also coming. That's a great move of change you can see there. And I'm happy that I'm a part of this Blues. And looking forward, there are many entrepreneurs from people like tied to cities like Mysore and other parts of the India. And I'm also happy to look at certain things and support to help them and scale them. Thank you very much. ಮೈಸೂರಿನಲ್ಲಿ ಪರ್ಟಿಕ್ಯುಲರ್ಲಿ ಎಮರ್ಜಿಂಗ್ ಸ್ಟಾರ್ಟಪ್ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? Okay, I was very surprised to see tied to places like tied to cities. One, the entire ecosystem is really growing up,
and the conferences like Blue is really bringing them together, all the mentors, startups, and coaches, and also the investors. And events like this, because as I rightly already said, and everybody is agreeing here, is about shift of country, because previously it was only 17 to 20 families who are controlling the entire economy, and always those family offices are a cash based or a religion based kind of a thing. But today you can see the icons in India has grown up more than 2000, so that itself shows a great opportunity. And these icons, not only for the major cities, these are cities like Tier 2 and even in the remote villages. I think this is a big hope we have that as a nation we are growing in a culture of entrepreneurship. Thank you. ಮೇಡಮ್, ನಿಮ್ಮ ಪರಿಚಯ. ನಮ್ಮ ಹೆಸರು ಡಾಕ್ಟರ್ ಶ್ರೀಲಕ್ಷ್ಮಿ ಅಂತ. ಆ್ಯಂಡ್ ನಾವು ನಮ್ಮ ಮೈಸೂರಿನಲ್ಲಿನೇ ಎಲ್ಲ ಬಿಸ್ನೆಸ್ ಮಾಡಿದ್ದೀವಿ. 2009ನಲ್ಲಿ ಫಸ್ಟ್ ಕಂಪನಿ ಸ್ಟಾರ್ಟ್ ಮಾಡಿದ್ದೀವಿ ಬಯೋಟೆಕ್ ಸೆಕ್ಟರ್ನಲ್ಲಿ. ಈಗ ಆ ಫಸ್ಟ್ ಕಂಪನಿ ಎಕ್ಸಿಟ್ ತಗೊಂಡಿದ್ದೀನಿ ಇನ್ 2021. ಸಕ್ಸಸ್ಫುಲ್ ಎಕ್ಸಿಟ್ ಆಗಿದೆ ವಿತ್ ಮಲ್ಟಿಪಲ್ ಪೇಟೆಂಟ್ಸ್ ಇನ್ US, ಕ್ಯಾನಡಾ, ಯುರೋಪಿಯನ್ ಕಂಟ್ರೀಸ್, ಅದು ಎಲ್ಲ ಇಟ್ಕೊಂಡು ದ ವ್ಯಾಲ್ಯೂಯೇಷನ್ ಆಫ್ ದ ಕಂಪನಿ ವೆಂಟ್ ರಿಯಲಿ ಸ್ಕೈ ರಾಕೆಟಿಂಗ್. ಯಾಕೆ ಇದು ಹೇಳ್ತಾ ಇದ್ದೀನಿ ನಿಮಗೆ ಅಂದರೆ, ಬಿಕಾಸ್ ದೆರ್ ಈಸ್ ಅ ಪ್ಯಾರಾಮೌಂಟ್ ಶಿಫ್ಟ್. ಇಂಡಿಯಾ ಅಂದರೆ ಬಾಡಿ ಕೌಂಟ್, ಇಲ್ಲ ಅಂದರೆ ಸರ್ವಿಸ್ ಇಂಡಸ್ಟ್ರಿ ಮಾತ್ರನೇ ಇವಾಗ ತನಕ ಮನಸ್ಸಿನಲ್ಲಿ ಎಲ್ಲರ ಜನ ಮಾತಾಡ್ತಾ ಇದ್ರು. ಯು ವಾಂಟ್ ಟು ಹ್ಯಾವ್ ಸಮಥಿಂಗ್ ಇನ್ ಇಂಡಿಯಾ, ಇಟ್ ಶುಡ್ ಬಿ ಸರ್ವಿಸ್ ಬೇಸ್ಡ್. IT ಸರ್ವಿಸಸ್ ಹ್ಯಾವ್ ರಿಯಲಿ ಪುಟ್ ಇಂಡಿಯಾ ಆನ್ ದ ಫ್ರಂಟ್ ರೋ. ಬಟ್ ಜನ ಮಾತಾಡುವಾಗ ಮಾತ್ರ ಸರ್ವಿಸ್ ಬಗ್ಗೆನೇ ಮಾತಾಡ್ತಾರೆ, ಬಿಕಾಸ್ ವಿ ಆರ್ ರಿಸ್ಕ್ ಅವರ್ಸ್ ಅಂತ. ಈಗ ಇವತ್ತು ಈ ಮೈಸೂರು ಬ್ಲೂನಲ್ಲಿ ಬಂದಮೇಲೆ ನಾವು ನೋಡಿದ್ದೀನಿ, ಇಟ್ಸ್ ನಾಟ್ ಜಸ್ಟ್ ಮೀ ದಟ್ ಐ ಹ್ಯಾಸ್ ಗಾನ್ ಇನ್ ಟು ಪ್ರಾಡಕ್ಟ್, ಬಟ್ ದೇರ್ ವೇರ್ ಸೋ ಮೆನಿ ಸ್ಟಾರ್ಟಪ್ಸ್. ಅಟ್ ಲೀಸ್ಟ್ ಔಟ್ ಆಫ್ 9 ಸ್ಟಾರ್ಟಪ್ಸ್, 6 ಸ್ಟಾರ್ಟಪ್ಸ್ ವೇರ್ ದೇರ್ ವಿಚ್ ವೇರ್ ಓನ್ಲಿ ಆನ್ ದ ಪ್ರಾಡಕ್ಟ್ಸ್. ಇವಾಗ ದ್ಯಾಟ್ ಈಸ್ ಸಮಥಿಂಗ್ ಅ ವೆರಿ ಬಿಗ್ ಚೇಂಜ್ ಐ ಆಮ್ ಸೀಯಿಂಗ್, ಆ್ಯಂಡ್ ಐ ಆಮ್ ಕುಡೋಸ್ ಟು ದ್ಯಾಟ್. ಯಾಕೆ ಅಂದರೆ ನಾವು 2009ನಲ್ಲಿ ಬಂದಿದ್ದೀವಿ ಇಂಡಿಯಾಕ್ಕೆ ಫ್ರಮ್ ಕ್ಯಾನಡಾ, ಆ್ಯಂಡ್ ದ ಒನ್ ಥಿಂಗ್ ವಿಚ್ kept hitting me was 140 crores of us, and we don't have a product of an international level. ಜೆನ್ರಿಕ್ಸ್ ಮಾಡ್ತಾ ಇದ್ವಿ ನಮ್ಮ ಏರಿಯಾನಲ್ಲಿ, ಜೆನ್ರಿಕ್ಸ್ ಮಾಡೋದು ಫಾರ್ಮಾಸ್ಯೂಟಿಕಲ್ನಲ್ಲಿ. IT ನಲ್ಲಿ ಸರ್ವಿಸ್ ಮಾಡ್ತಾ ಇದ್ವಿ. ಆಟೋಮೊಬೈಲ್ನಲ್ಲಿ ಒಂದು ಪಾರ್ಟ್ನೇ ಮಾಡ್ತಾ ಇರಲಿಲ್ಲ. ಆಟೋಮೊಬೈಲ್ಸ್ನಲ್ಲಿ ಸರ್ವಿಸ್ ಮಾಡೋಕ್ಕೆ ನಾವು ರೆಡಿ ಇದೆ, ಬಾಕಿ ಎಲ್ಲ ಸರ್ವಿಸಸ್ ನಿಮಗೆ ಗೊತ್ತು. ಸೊ ಇನ್ ದ್ಯಾಟ್ ಪ್ಲೇಸ್ ಇಫ್ ಐ ಆಮ್ ಸೀಯಿಂಗ್ ಅ ಶಿಫ್ಟ್ ಫ್ರಮ್ 2009 to 24 ವೇರ್ we are seeing people making products, I think there is no stoppage for this country. ಈಗ ನಾವು ನೋಡ್ತೀವಿ, ದಿಸ್ ಇಸ್ ದ ಟೈಮ್ ನಾವು ವಿ ವಿಲ್ ಗೋ ಅಹೆಡ್ ಆ್ಯಂಡ್ ಸಿ ರಿಯಲಿ ಇಂಡಿಯಾ ಶೈನಿಂಗ್ ವಿತ್ ಆಲ್ ದ ಗುಡ್ ಫ್ರಮ್ ದ ಗವರ್ಮೆಂಟ್, ಆಲ್ ದ ಗುಡ್ ಪಾಲಿಸೀಸ್ ದಟ್ ಈಸ್ ದೇರ್. ಐ ಡೋಂಟ್ ಸಿ ಅವರ್ ಸೆಲ್ಸ್ ಸೀಯಿಂಗ್ ಬಟ್ ದ ಬೆಸ್ಟ್. ಸೊ ಅದು that is my learning out of this Mysore Blue, and all the best to this team for working very hard. Thank you so much for your valuable time and insight. Thank you. STPI ಭಾರತದಲ್ಲಿ ಪ್ರಾರಂಭವಾದಾಗಿನಿಂದಲೂ ತನ್ನ ಅಸ್ತಿತ್ವವನ್ನು ವಿಸ್ತರಿಸ್ಕೊಳ್ತಾ ಬರ್ತಾ ಇದೆ. ವಿಶೇಷವಾಗಿ ಬೆಂಗಳೂರು ಒಂದು ದೊಡ್ಡ IT ಕ್ಲಸ್ಟರ್ ಆಗಿ ಹೊರಹೊಮ್ಮೋದಕ್ಕೆ ಮತ್ತು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅನ್ನೋ ಖ್ಯಾತಿಯನ್ನು ಪಡೆಯೋದರ ಹಿಂದೆ STPI ಪ್ರಮುಖವಾದ ಪಾತ್ರವನ್ನು ವಹಿಸಿದೆ. ಇನ್ನು ಬೆಂಗಳೂರನ್ನು ಹೊರತುಪಡಿಸಿ ಬೇರೆ ನಗರಗಳಿಂದಲೂ ಕೂಡ ರಫ್ತುಗಳನ್ನು ಹೆಚ್ಚಿಸುವಲ್ಲಿ, ಉದ್ಯೋಗಾವಕಾಶಗಳನ್ನು ಸೃಷ್ಟಿಸೋದರಲ್ಲಿ, ಸಾಫ್ಟ್ವೇರ್ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸಿ ನವೋದ್ಯಮಗಳನ್ನು ಪೋಷಿಸುವಲ್ಲೂ ಕೂಡ STPI ಮಹತ್ತರವಾದ ಪಾತ್ರವನ್ನು ವಹಿಸ್ತಾ ಇದೆ. ಅದೇ ರೀತಿಯಾಗಿ ಮೈಸೂರು STPI ಸಾಫ್ಟ್ವೇರ್ ಕೈಗಾರಿಕೆಗಳಿಗೆ IT ಮತ್ತು ITES ಈ ಕ್ಷೇತ್ರಗಳಲ್ಲೂ ಕೂಡ ಉತ್ತಮವಾದ ಪರಿಸರ ವ್ಯವಸ್ಥೆಯನ್ನು ಹೊಂದಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ.